ನೋಡಿ, ನಮಗೆಲ್ಲ ದಿನಕ್ಕೆ 24 ಗಂಟೆನೇ ಇರೋದು. ಅದೇ ನೀವು ಕೆಲವೊಬ್ರು ಜೀವನವನ್ನು ನೋಡಿದಾಗ ಅವರು 24 ಗಂಟೆನ ಬಳಸೋ ರೀತಿನೇ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಒಂದೆಡೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ, ಅದೇ ಶಾಲೆಯ ಪ್ರಿನ್ಸಿಪಾಲ್ರಾಗಿ ಶಿಕ್ಷಣದ ಗುಣಮಟ್ಟವನ್ನು ನೋಡಿಕೊಳ್ತಾರೆ. ತಮ್ಮದೇ ಆದ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಮತ್ತು ನಿರ್ದೇಶಕರಾಗಿ ಶಾಲೆಯ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಹ ಕಾರ್ಯದರ್ಶಿಯಾಗಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಪ್ಪ, ಇಷ್ಟೊಂದು ಕೆಲಸನ ಈ ಕೆಲಸ ಹೇಳೋಷ್ಟಕ್ಕೆ ನನಗೆ ಸುಸ್ತಾಗ್ಬಿಡ್ತು. ನಮ್ಮ ಇಂದಿನ ಅತಿಥಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಶ್ರೀ ವಿನಾಯಕ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ನರಸಪ್ಪ ಯಾದವ್. ಇವತ್ತು ಈ ಹಂತಕ್ಕೆ ಬರಬೇಕಾದ್ರೆ ಮೂಲತಃ ನನ್ನ ತಾಯಿ ತಂದೆ ಜೊತೆಗೆ ನಾರಾಯಣ ಜೋಶಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮ್ಮ ತಂದೆಯವರು ಎಜುಕೇಷನ್ ಬೇಡ ಸಾಕು, ಯಾಕೆಂದರೆ ಮನೆಯಲ್ಲಿ ನಮ್ಮ ತಾಯಿ ಬೇಸಿಕಲಿ ನಾನು ಚಿಕ್ಕವನಿರುವಾಗಲಿಂದಲೂ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ನೀನು ಓದೋಕೆ ಹೋಗ್ಬಿಟ್ರೆ ಮನೆ ನೋಡೋರು ಯಾರು? ತಮ್ಮ ತಂಗಿ ಚಿಕ್ಕವರು. ನೀವು ವಿನಾಯಕ ವಿದ್ಯಾಸಂಸ್ಥೆ ಕಟ್ಟೋ ಒಂದು ಜರ್ನಿನಲ್ಲಿ ಯಾವ ಥರ ಕಷ್ಟ ಇತ್ತು? ಪ್ರಾರಂಭದಲ್ಲಿ ನಿಜವಾಗಿ ಹೇಳ್ತಾ ಇದ್ದೀನಿ, 6 ಜನ ಟೀಚರ್ಸ್, ಇಬ್ಬರೇ ಸ್ಟೂಡೆಂಟ್. ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಇರ್ತದೆ. ಸ್ಕೂಲ್ ಮಾಡಿ ಸರ್, ಲ್ಯಾಂಡೇ ಇಲ್ಲ ಸರ್. ಆಗ ನಿಜವಾಗಿ ಹೇಳಬೇಕಂದ್ರೆ ಸಾಲ ಸಿಗೋದು ತುಂಬ ಕಷ್ಟ ಆಯಿತು. ನಾವು ಬೇವಿನ ಗಿಡದ ಕೆಳಗಡೆ ಕೂಡಿಸಿ ಕಲಿಸಿದ್ವಿ. ಬರೀ 600 ರೂಪಾಯಿ ಫೀಸ್ ಮಾಡಿದ್ವಿ 2000ರಲ್ಲಿ. ವರ್ಷಕ್ಕೆ 600 ರೂಪಾಯಿ. ನಾವು ಕನ್ನಡ ಮೀಡಿಯಮ್, ಅವ್ರು ಏನಾಗ್ತಾರೆ ರೀ ಅನ್ನೋಂಥ ಒಂದು ಉದಾಹರಣೆ ಅವ್ರು ಕೊಡೋದು. ತುಂಬ ಬೇಜಾರಾಯಿತು. ಅವತ್ತೇ ಯೋಚನೆ ಮಾಡಿದೆ, ಬೇಡಪ್ಪ ಈ ನೌಕರಿ, ನಮ್ಮದೇ ಏನಾದರೂ ಒಂದು ಸಂತಸ್ತಿಕೆ ಮಾಡೋಣ. ನಮ್ಮ ಸರ್ ಒಂದು ಮಾತು ಹೇಳಿದರು, ಯಾವುದೇ ಕೆಲಸ ಮಾಡು ತುಂಬ ಡೆಡಿಕೇಟ್ ಆಗಿ ಮಾಡು. ಉತ್ತರ ಕನ್ನಡದ ಯಾವುದೇ ಮೂಲೆಯಲ್ಲಿರಲಿ, ಅವ್ರಿಗೆ ಇಂಗ್ಲೀಷ್ ಅನ್ನೋದು ಒಂದು ಸಬ್ಜೆಕ್ಟ್ ಅಲ್ಲ, ಒಂಥರ ಭಯ ಅವರಿಗೆ. ಈ ಜೆನ್ಜಿ ಅಂತ ಏನು ಕರಿತೀವಲ್ಲ, ಇವರಿಗೆ ಸೆಕ್ಷುವಲ್ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅವರು ನನಗೆ ಬೆನ್ನು ತಟ್ಟದೇ ಇದ್ದರೆ, ಅವರು ನನಗೆ ಫೋರ್ಸ್ ಮಾಡದೇ ಇದ್ದರೆ ಖಂಡಿತ ಇದು ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಜನರಿಗೆ ನಮ್ಮಲ್ಲಿ ಶಕ್ತಿ ಇರ್ತದೆ, ಹೌದು, ಆದರೆ ನಮ್ಮ ಬೆನ್ನು ನಮ್ಗೆ ಕಾಣಿಸೋದಿಲ್ಲ. ಹಿಂಜರಿತಿರ್ತೀವಿ, ಹಿಂದೊಬ್ಬ ಗುರು ಬೇಕು, ನೀನು ಮಾಡ್ತೀಯಾ, ನಿನ್ನಿಂದ ಸಾಧ್ಯ ಅನ್ನೋಂಥದ್ದನ್ನು ಅವನು ಏನಾದರೂ ನಮ್ಮ ಫೋರ್ಸ್ ಮಾಡಿದಾಗ ನಾವು ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಗುರುಗಳು ಮತ್ತು ನಾವು ಅದಕ್ಕೆ ಸ್ವಲ್ಪ ಉದಾಹರಣೆ ಏನು ಅಂತ ಅನಿಸ್ತದೆ.